ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನದ ರೆಸಿಪಿ ಮೆಂತ್ಯ ಸೊಪ್ಪಿನ ಪಪ್ಪು ಸಾರು. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಾಮಾನ್ಯವಾಗಿ ಎಲ್ಲರೂ ಇಷ್ಟ ಆಗುತ್ತೆ ಪಪ್ಪು ಸಾರು. ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಅನ್ನಕ್ಕೂ ಸಹ ಭಾಳ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗೂ ಸಹ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಮೆಂತ್ಯ ಸೊಪ್ಪಿನ ಪಪ್ಪು ಸಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ತೇನೆ. ಹಂತವಾಗಿ ಮಾಡ್ತಾ ತೋರಿಸ್ತಾ ಹೋಗ್ತೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಪಪ್ಪು ಸಾರನ್ನ ಸುಮಾರು ಸೊಪ್ಪುಗಳನ್ನ ಯೂಸ್ ಮಾಡಿ ಮಾಡ್ತಾರೆ. ಅದರಲ್ಲೂ ಪಾಲಾಕು, ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಚಿಲ್ಕವರೆ ಸೊಪ್ಪು ಹಾಕಿ ಸಹ ಮಾಡಿದ್ರು ಭಾಳ ಚೆನ್ನಾಗಿರುತ್ತೆ. ಅಥವಾ ಮಿಕ್ಸ್ ಸೊಪ್ಪು ಅಂತ ಬರುತ್ತಲ್ಲ ಅದನ್ನು ಸಹ ಹಾಕಿ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಬನ್ನಿ ಮೆಂತ್ಯ ಸೊಪ್ಪಿನ ಪಪ್ಪು ಸಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ತೇನೆ. ಈ ದಿನ ತೋರಿಸ್ತಿರೋ ಅಂತಹ ಮೆಂತ್ಯ ಸೊಪ್ಪಿನ ಪಪ್ಪು ಸಾರಿನ ವಿಶೇಷತೆ ಏನು ಗೊತ್ತಾ? ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆದಿರುವಂತಹ ಮೆಂತ್ಯ ಸೊಪ್ಪನ್ನ ಬಳಸಿ ನಾನಿವತ್ತು ಮೆಂತ್ಯ ಸೊಪ್ಪಿನ ಪಪ್ಪು ಸಾರು ಮಾಡ್ತಾಯಿದ್ದೇನೆ. ಟೆರೆಸ್ ಗಾರ್ಡನಲ್ಲಿ ಮೆಂತ್ಯ ಸೊಪ್ಪನ್ನ ಬೆಳೆಸೋದು ಬಹಳ ಸುಲಭ. ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿರುತ್ತೆ. ಈ ರೀತಿಯಾದಂಥ ಫ್ರೆಶ್ ಆಗಿರುವಂತಹ ಮೆಂತ್ಯ ಸೊಪ್ಪಿನಲ್ಲಿ ಯಾವುದೇ ನೀವು ರೆಸಿಪಿ ಮಾಡಿದ್ರೂ ಸಹ ಭಾಳ ರುಚಿಯಾಗಿರುತ್ತೆ. ಭಾಳ ಚೆನ್ನಾಗಿ ಬಂದಿದೆ ಮೆಂತ್ಯ ಸೊಪ್ಪು. ಈ ಮೆಂತ್ಯ ಸೊಪ್ಪನ್ನ ಬಳಸಿ ನಾನು ಇದನ್ನು ಮೆಂತ್ಯ ಸೊಪ್ಪಿನ ಪಪ್ಪು ಸಾರು ಮಾಡಿ ತೋರಿಸ್ತಾ ಇದ್ದೇನೆ. ಎಳೆ ಸೊಪ್ಪಾಗಿದ್ದರೆ ಭಾಳ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾದಂತಹ ಎಳೆ ಸೊಪ್ಪನ್ನ ತೊಗೋಬೇಕಾಗತ್ತೆ. ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ ಸೊಪ್ಪನ್ನು. ಈ ರೀತಿ ಕುಡಿನ ಕಿತ್ಕೋಬೇಕು. ಎಳೆದಾಗಿದ್ದರೆ ಮಾತ್ರ ಕಿತ್ಕೋಬೇಕಾಗತ್ತೆ ಸೊಪ್ಪನ್ನು. ಮೆಂತ್ಯ ಸೊಪ್ಪಿನ ಕಡ್ಡಿ ಏನಾದರೂ ಬಲ್ತಿತ್ತು ಅಂದರೆ ಹಾಕೋಬಾರ್ದು. ಅದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ, ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಆದ್ದರಿಂದ ಎಳೆದನ್ನು ಮಾತ್ರ ಕಿತ್ಕೋಬೇಕಾಗತ್ತೆ. ನನಗೆ ಈ ದಿನ ಎಷ್ಟು ಬೇಕೋ ಅಷ್ಟು ಮೆಂತ್ಯ ಸೊಪ್ಪನ್ನ ಮಾತ್ರ ನಾನಿಲ್ಲಿ ಹಾರ್ವೆಸ್ಟ್ ಮಾಡ್ಕೋತೇನೆ. ಮೆಂತ್ಯ ಸೊಪ್ಪು ಬಳಸಿ ಸುಮಾರು ರೆಸಿಪೀಸ್ ಮಾಡ್ಬೋದು. ಪರೋಟ ಆಗಿರ್ಬೋದು, ಅಥವಾ ಮೆಂತ್ಯ ಸೊಪ್ಪಿನ ಬಾತ್ ಇರ್ಬೋದು, ಅಥವಾ ಮೊಸಪ್ಪು ಸಹ ಬಳಸ್ಬೋದು, ಅಥವಾ ಈ ರೀತಿಯಾದಂಥ ಪಪ್ಪು ಸಾರು ಅಥವಾ ಪಲ್ಯಕ್ಕೂ ಸಹ ನಾವು ಬಳಸ್ಕೋಬೋದು. ಈಗ ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಜೊತೆಗೆ ಪಪ್ಪು ಸಾರು ಮಾಡಲಿಕ್ಕೆ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸಹ ನಾನು ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಫ್ರೆಶ್ ಆಗಿರೋಂಥ ಹಸಿರು ಮೆಣಸಿನ್ಕಾಯಿನ ತೊಗೋತಾ ಇದ್ದೀನಿ. ಬಹಳ ಚೆನ್ನಾಗಿರುತ್ತೆ. ಆಗ್ತಾನೆ ಕಿತ್ತಿರೋಂತಹ ಹಸಿರು ಮೆಣಸಿನ್ಕಾಯಿನ ಸಾಂಬಾರ್ಗೆ ಹಾಕಿದ್ರೆ, ಅದರಲ್ಲೂ ಹಸಿ ಚಟ್ನಿಗಂತೂ ಹಾಕಿದ್ರೆ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಕೂಡ. ನನಗೆ ಪಪ್ಪು ಸಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಸಿರು ಮೆಣಸಿನ್ಕಾಯಿನ ತೊಗೋತಾ ಇದ್ದೀನಿ. ಇಲ್ಲಿ ಸಾಕಾಗುತ್ತೆ ಇಷ್ಟು ಹಸಿರು ಮೆಣಸಿನ್ಕಾಯಿ. ಆನಂತರ ಕರಿಬೇವಿನ ಸೊಪ್ಪನ್ನು ಸಹ ತೊಗೋತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ಹಾಕಲಿಕ್ಕೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಪಪ್ಪು ಸಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೇನೆ. ಈಗ ಮೊದಲಿಗೆ ನಾನಿಲ್ಲಿ ಸುಮಾರು 75 ಗ್ರಾಮಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಹೆಸರುಬೇಳೆ ಬೇಯಿಸಲಿಕ್ಕೆ ನಾನಿಲ್ಲಿ 2.5 ಲೀಟರ್ ಕುಕ್ಕರ್ ತೊಗೊಂಡಿದ್ದೀನಿ. 2 ಸರಿ ತೊಳೆದು ಒಳ್ಳೆ ನೀರು ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲಿ. ಈಗ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೋಬೇಕಾಗತ್ತೆ. ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಮತ್ತು 1 ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು 1 ವಿಷಲ್ ಹಾಕಿಸ್ಕೋಬೇಕಾಗತ್ತೆ. ಕುಕ್ಕರ್ ವಿಷಲ್ ಬರೋಷ್ಟರಲ್ಲಿ ಕೆಲವೊಂದು ತಯಾರಿ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ನಾನು ಇಲ್ಲಿ ಫಸ್ಟು ಹೆಸರುಬೇಳೆನ ವಿಷಲ್ ಹಾಕಿಸ್ಲಿಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ ವಿಷಲ್ ಬರೋಷ್ಟರಲ್ಲಿ ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಈಗ 1 ವಿಷಲ್ ಹಾಕಿಸ್ಕೋಬೇಕು ಕುಕ್ಕರ್ನ. 1 ವಿಷಲ್ ಬಂದಿದೆ. ಕುಕ್ಕರ್ ಸಹ ತಣ್ಣಗಾಗಿದೆ. ಹೆಸರುಬೇಳೆ ಸಂಪೂರ್ಣವಾಗಿ ಬೆಂದಿರೋದಿಲ್ಲ, ಸ್ವಲ್ಪ ಬೆಂದಿದ್ರೆ ಸಾಕಾಗುತ್ತೆ. ಈಗ ಸುಮಾರು 2 ಟೊಮೊಟೊ ಹಾಕೋತಾ ಇದ್ದೀನಿ ಇಲ್ಲಿ. ಅರ್ಧದಷ್ಟು ಈರುಳ್ಳಿ, ಜಜ್ಜಿರೋ ಅಂತಹ ಬೆಳ್ಳುಳ್ಳಿನ ಸಹ ಹಾಕೋತಾ ಇದ್ದೀನಿ. ಸುಮಾರು 10 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಹಾರ್ವೆಸ್ಟ್ ಮಾಡಿರೋಂಥ ಹಸಿರು ಮೆಣಸಿನ್ಕಾಯಿನೂ ಸಹ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹೆಸರುಬೇಳೆ ಬೇಯಲಿಕ್ಕೆ ಜಾಸ್ತಿ ನೀರನ್ನು ಹಾಕೋಬಾರ್ದು. ಜಾಸ್ತಿ ನೀರನ್ನು ಹಾಕ್ಕೊಂಡ್ರೆ ಹೆಸರುಬೇಳೆ ಬೇಗ ಬೇಯೋದಿಲ್ಲ, ತುಂಬಾ ಸಮಯ ತಗೊಳುತ್ತೆ. ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಮ್ಮೆ 1 ರಿಂದ 2 ವಿಷಲ್ ಹಾಕಿಸ್ಕೋಬೇಕಾಗತ್ತೆ. ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಆ ನಂತರ ಅವಶ್ಯಕತೆ ಇದ್ದಲ್ಲಿ ಮಾತ್ರ ನಾವು ಚಾಕುವಿಂದ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಮೀಡಿಯಮ್ ಸೈಜ್ ಪಾತ್ರೆ ತೊಗೊಂಡಿದ್ದೀನಿ ನಾನಿಲ್ಲಿ. ಸುಮಾರು 50 ಗ್ರಾಮಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ
ಮತ್ತು 2 ಚಮಚದಷ್ಟು ತುಪ್ಪನೂ ಸಹ ಹಾಕಿದ್ದೀನಿ ಇಲ್ಲಿ. ಎಣ್ಣೆ ಮತ್ತು ತುಪ್ಪ ಹಾಕೊಂಡಾದ್ಮೇಲೆ 1 ಚಮಚದಷ್ಟು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಸಿಡಿದ್ರೇ ಸಾಸಿವೆ ರುಚಿ ಚೆನ್ನಾಗಿರೋದು. ಮತ್ತು ಅರ್ಧ ಚಮಚದಷ್ಟು ಜೀರಿಗೆ, ಸುಮಾರು 4ರಿಂದ 5 ಒಣಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸುಮಾರು 5ರಿಂದ 6 ಬೆಳ್ಳುಳ್ಳಿ ಹೆಸಳನ್ನು ಈ ರೀತಿಯಾಗಿ ಕುಟ್ಟಿ ಹಾಕ್ಕೋಬೇಕಾಗತ್ತೆ. ಲೈಟಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಹಾಕಾದ್ಮೇಲೆ. ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಪಪ್ಸಾರು ಮಾಡಲಿಕ್ಕೆ 1 ಈರುಳ್ಳಿನ ಬಳಸಿದ್ದೀನಿ. ಅರ್ಧ ಈರುಳ್ಳಿನ ಬೇಯಲಿಕ್ಕೆ ಹಾಕಿದ್ದೆ, ಇನ್ನು ಅರ್ಧ ಈರುಳ್ಳಿನ ಒಗ್ಗರಣೆ ಹಾಕೋತಾ ಇದ್ದೀನಿ. ಈ ರೀತಿ ಅರ್ಧ ಈರುಳ್ಳಿನ ಒಗ್ಗರಣೆ ಹಾಕ್ಕೊಂಡ್ರೆ ಪಪ್ಸಾರಲ್ಲಿ ಈರುಳ್ಳಿ ತಿನ್ನಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನ ಒಗ್ಗರಣೆನೆಲ್ಲ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ನೋಡೋದಕ್ಕೆ ತುಂಬಾ ಜಾಸ್ತಿ ಇದೆ ಮೆಂತ್ಯ ಸೊಪ್ಪು ಅಂತ ಅನಿಸುತ್ತೆ. ಒಗ್ಗರಣೆಗೆ ಹಾಕಿದ್ಮೇಲೆ ಸ್ವಲ್ಪ ಆಗುತ್ತೆ. ಪಪ್ಸಾರಿಗೆ ಜಾಸ್ತಿ ಮೆಂತ್ಯ ಸೊಪ್ಪು ಹಾಕಿದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ, ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಈ ರೀತಿ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ. ಮೆಂತ್ಯ ಸೊಪ್ಪು ತುಂಬಾ ಎಳೆದಿರೋದ್ರಿಂದ ಬೇಗ ಬೇಯುತ್ತೆ. ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಬೇಯಿಸ್ಕೊಂಡಿರುವಂತಹ ಹೆಸರುಬೇಳೆನ ಹಾಕ್ಕೋಬೇಕು. ನೋಡಿ ಚೆನ್ನಾಗಿ ಬೆಂದಿದೆ, ಮತ್ತೊಮ್ಮೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಮೆಂತ್ಯ ಸೊಪ್ಪಿಗೆ ಹಾಕೋತಾ ಇದ್ದೀನಿ. ತೀರಾ ತೆಳುಗೂ ಇರಬಾರ್ದು ಅಥವಾ ತೀರಾ ಗಟ್ಟಿನೂ ಇರಬಾರ್ದು. ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗತ್ತೆ. ಭಾಳ ಚೆನ್ನಾಗಿ ಬಂದಿದೆ ಮೆಂತ್ಯ ಸೊಪ್ಪಿನ ಪಪ್ಸಾರು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ನಾನಿಲ್ಲಿ ತೋರಿಸಿರುವಂತಹ ಅಳತೆ ವಿಧಾನದಲ್ಲಿ ಮಾಡಿ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋತಾ ಇದ್ದೀನಿ ಇಲ್ಲಿ. ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಉಪ್ಪು. ಕೊನೆಯದಾಗಿ ರುಚಿ ನೋಡಿ, ಅಕಸ್ಮಾತ್ ಏನಾದರೂ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಹಾಕ್ಕೋಬೋದು. ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೊರೆ ಹೋಗಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿದ್ರಲ್ಲ ಯಾವ ರೀತಿ ಮೆಂತ್ಯ ಸೊಪ್ಪಿನ ಪಪ್ಸಾರನ್ನ ಬಹಳ ಸುಲಭವಾಗಿ ಮಾಡ್ಬೋದು ಅಂತ. ಈ ಅದಕ್ಕೆ ಇದ್ದರೆ ಸಾಕಾಗುತ್ತೆ, ಯಾಕಂದರೆ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆದ್ದರಿಂದ ಈ ಅದಕ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಈಗ ರುಚಿಕರವಾದಂತಹ ಮೆಂತ್ಯ ಸೊಪ್ಪಿನ ಪಪ್ಸಾರು ಸವಿಯಲು ಸಿದ್ಧ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ. ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.